ಒಂದು ಚಿಕ್ಕ ಮನೆಯೊಳಗೆ 4 ಜನ ಬದುಕುತ್ತಿದ್ದರು. ತಾಯಿ ಸಾವಿತ್ರಮ್ಮ, ಗಂಡ ಮಲ್ಲಣ್ಣ, ಮಗ ಸುರೇಶ, ಮಗಳು ಕಾವ್ಯ. ಮನೆ ಚಿಕ್ಕದಾಗಿತ್ತು, ಆದರೆ ಕಷ್ಟ ಮಾತ್ರ ದೊಡ್ಡದಾಗಿತ್ತು. ಮಲ್ಲಣ್ಣಗೆ ಮುಂಚೆ ಕೆಲಸವಿದ್ದಿತ್ತು, ಆದರೆ ಆರೋಗ್ಯ ಕೈಕೊಟ್ಟಾಗ ಆ ಕೆಲಸವು ಕೈಬಿಟ್ಟಿತು. ಒಂದು ದಿನ ಮನೆಯೊಳಗೆ ಮೌನ. ಅಡುಗೆ ಮಾಡಲು ಅಕ್ಕಿ ಮಾತ್ರ, ಅದು ಸ್ವಲ್ಪವೇ ಇದ್ದಿತ್ತು, ಬೇರೆ ಏನೂ ಇರಲಿಲ್ಲ. ಮತ್ತು ಮಕ್ಕಳ ಶಾಲಾ ಫೀಸ್ ಕಟ್ಟಬೇಕಾಗಿತ್ತು. ಆಗ ಸಾವಿತ್ರಮ್ಮ ಗಂಡನ ಕಡೆ ನೋಡಿದಳು. ಗಂಡನಿಗೆ ಹುಷಾರಿಲ್ಲದ ಕಾರಣ ಅವನು ಹಾಸಿಗೆಯ ಮೇಲೆ ಮಲಗಿದ್ದಾನೆ. ಆ ಕ್ಷಣದಲ್ಲಿ ಸಾವಿತ್ರಮ್ಮ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ನಾನು ಹೇಗಾದರೂ ಮಾಡಿ ನನ್ನ ಮಕ್ಕಳ ಫೀಸ್ ಕಟ್ಟಲೇಬೇಕು ಮತ್ತು ಆಹಾರಕ್ಕಾಗಿ ಕೂಡ ನಾನು ಏನಾದರೂ ಮಾಡಲೇಬೇಕು ಎಂದು ಯೋಚಿಸುತ್ತಾ ಇರುತ್ತಾಳೆ. ಆಗ ಅವಳು ಅನಾರೋಗ್ಯದಿಂದ ಮಲಗಿರುವ ತನ್ನ ಗಂಡನ ಬಳಿ ಹೋಗಿ ಹೇಳಿದಳು, ರೀ, ನನಗೆ ದೋಸೆ ಮಾಡಲು ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ನಾಳೆಯಿಂದ ನಾನು ದೋಸೆಯನ್ನು ರೆಡಿ ಮಾಡ್ತೇನೆ ಎಂದು ಹೇಳಿ ಅವಳು ಮಲಗಲು ಹೋದಳು. ಅದಕ್ಕಾಗಿ ಅವಳು ರಾತ್ರಿ ಊರಿನ ಜಮೀನ್ದಾರರ ಬಳಿ ಸ್ವಲ್ಪ ಸಾಲವನ್ನು ತೆಗೆದುಕೊಂಡಿರುತ್ತಾಳೆ. ಮರುದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಅವಳು ದೋಸೆ ಹಿಟ್ಟನ್ನು ರುಬ್ಬುತ್ತಿದ್ದಳು. ಕೈ ನೋವು, ಬೆನ್ನು ನೋವು, ಆದರೂ ಅವಳು ಹಿಟ್ಟು ರುಬ್ಬುವುದನ್ನು ನಿಲ್ಲಿಸಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಒಂದು ಚಿಕ್ಕ ಕೈಗಾಡಿ, ಅದರಲ್ಲಿ ತವಾ, ಹಿಟ್ಟಿನ ಡಬ್ಬಿ, ಚಟ್ಟಿ, ಸಾಂಬಾರ್ ಎಲ್ಲವನ್ನೂ ಇಟ್ಟುಕೊಂಡು ರಸ್ತೆಯ ಮೂಲೆಯಲ್ಲಿ ಅವಳ ದೋಸೆ ವ್ಯಾಪಾರ ಆರಂಭವಾಯಿತು. ಬಿಸಿ ದೋಸೆ, ಅಮ್ಮನ ಕೈ ದೋಸೆ ಎಂದು ಕೂಗುವಷ್ಟು ಧೈರ್ಯ ಅವಳಿಗೆ ಇರಲಿಲ್ಲ. ಮೌನದಲ್ಲೇ ದುಡಿಮೆ ಮಾಡಲು ಮುಂದಾದಳು. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಅವಳು ನಿಂತುಕೊಂಡೇ ಕೆಲಸ ಮಾಡುತ್ತಿದ್ದಳು. ಎಣ್ಣೆ ಉರಿತಿತ್ತು, ಬಿಸಿಲು ಸುಡುತ್ತಿತ್ತು, ಬೆವರು ಕಣ್ಣೊಳಗೆ ಬೀಳುತ್ತಿತ್ತು. ಆದರೂ ಒಬ್ಬ ಗ್ರಾಹಕ ಕೇಳಿದರೆ ನಗುತ್ತಾ ದೋಸೆ ಹಾಕುತ್ತಿದ್ದಳು. ರಾತ್ರಿ ಮನೆಗೆ ಬಂದಾಗ ಮಕ್ಕಳು ಕೇಳುತ್ತಿದ್ದರು, ಅಮ್ಮ, ಇವತ್ತು ಎಷ್ಟು ದೋಸೆ ಮಾರಿದ್ದೀಯಾ? ಅವಳು ನಗುತ್ತಾ ಹೇಳುತ್ತಿದ್ದಳು, ನಿಮ್ಮ ಪುಸ್ತಕಕ್ಕೆ ಸಾಕಾಗುವಷ್ಟು. ಆಗ ಸುರೇಶ ಹೇಳುತ್ತಾನೆ, ಅಮ್ಮ, ನಾನು ಇಂಜಿನಿಯರ್ ಆಗ್ಬೇಕು. ಕಾವ್ಯ ಕೂಡ ಹೇಳಿದಳು, ನಾನು ಡಾಕ್ಟರ್ ಆಗ್ಬೇಕು ಅಮ್ಮ. ಆ ಕ್ಷಣದಲ್ಲಿ ಸಾವಿತ್ರಮ್ಮನ ಮುಖದಲ್ಲಿ ಖುಷಿ ಮತ್ತು ಮಕ್ಕಳ ಆ ಮಾತು ಕೇಳಿ ಸಾವಿತ್ರಮ್ಮನಿಗೆ ಹೊಟ್ಟೆ ತುಂಬಿದಂತಾಯಿತು. ಮರುದಿನ ಬೆಳಗ್ಗೆ ಅಮ್ಮನು ತನ್ನ ಕೈಗಾಡಿಯ ಹತ್ತಿರ ದೋಸೆ ಮಾಡುತ್ತಾ ಇರುತ್ತಾಳೆ. ಅಲ್ಲಿಗೆ ಮಕ್ಕಳು ಇಬ್ಬರು ಬರುತ್ತಾರೆ. ಆಗ ಮಗ ಸುರೇಶ್ ಹೇಳುತ್ತಾನೆ, ಅಮ್ಮ, ನನ್ನ ಫೀಸ್ ಕಟ್ಟಲು ಇಂದು ಕೊನೆಯ ದಿನ ಅಮ್ಮ ಎಂದು ಹೇಳಿ ಮಕ್ಕಳು ಅಲ್ಲಿಂದ ಶಾಲೆಯ ಕಡೆಗೆ ಹೋಗುತ್ತಾರೆ. ಅಮ್ಮ ತನ್ನ ಮನಸ್ಸಲ್ಲಿಯೇ ಯೋಚನೆ ಮಾಡಿಕೊಳ್ಳುತ್ತಿರುತ್ತಾಳೆ, ಇಂದು ನನ್ನ ಮಗನ ಫೀಸ್ ಕಟ್ಟಲು ಕೊನೆಯ ದಿನವಂತೆ, ನಾನು ಹೇಗಾದರೂ ಮಾಡಿ ಫೀಸ್ ಕಟ್ಟಲೇಬೇಕು ಎಂಬ ಆ ಯೋಚನೆ ಅವಳ ಹೃದಯವನ್ನು ಕತ್ತರಿಸುತ್ತಿತ್ತು. ದೋಸೆ ಹಾಕುತ್ತಾ ತವಾ ಮೇಲೆ ಬೀಳುತ್ತಿದ್ದ ಬೆವರು, ಕಣ್ಣೀರು ಅನ್ನೋದು ಅವಳಿಗೆ ಗೊತ್ತಾಗಲಿಲ್ಲ. ದೋಸೆಯನ್ನು ತಿನ್ನುತ್ತಿದ್ದ ಒಬ್ಬ ಗ್ರಾಹಕ ಹೇಳಿದ, ಅಮ್ಮ, ಇಂದು ದೋಸೆ ಯಾಕೋ ಉಪ್ಪಾಗಿದೆ. ನೀನು ಮಾಡಿರುವ ದೋಸೆ ಅಲ್ಲ, ಚೆನ್ನಾಗಿರುತ್ತೆ. ಇಂದು ಸ್ವಲ್ಪ ಉಪ್ಪಾಗಿರಬಹುದು ಅಷ್ಟೇ ಎಂದು ಗ್ರಾಹಕ ಹೇಳಿದ. ಸಾವಿತ್ರಮ್ಮ ಕ್ಷಮೆ ಕೇಳಿದಳು. ಅವಳ ಕಂಠ ನಡುಗಿತು. ಅವಳು ಮೊದಲ ಬಾರಿ ದೋಸೆ ಮಾರುವಾಗ ತಲೆ ತಗ್ಗಿಸಿಕೊಂಡಳು. ಆ ಇಡೀ ದಿನ ಕಷ್ಟಪಟ್ಟು ದುಡಿದು ಅವಳು ರಾತ್ರಿ ದುಡ್ಡನ್ನು ಎಣಿಸುತ್ತಾಳೆ. ಆ ದಿನದ ಸಂಪಾದನೆ 480 ರೂಪಾಯಿ ಆಗಿತ್ತು. ಆದರೆ ಮಗನ ಫೀಸಿಗೆ ಬೇಕಾಗಿದ್ದು 600 ರೂಪಾಯಿ. ಇದರ ಬಗ್ಗೆ ಯೋಚನೆ ಮಾಡುತ್ತಾ ಮನೆ ಕಡೆ ಹೊರಡುತ್ತಾಳೆ. ಮನೆಯಲ್ಲಿ ಮಕ್ಕಳು ಓದುತ್ತಿದ್ದರು. ಬಂದ ತಕ್ಷಣ ಮಗ ಕೇಳುತ್ತಾನೆ, ಅಮ್ಮ, ನಾಳೆ ಶಾಲೆಗೆ ಹೋಗೋಕಾ? ಅಮ್ಮ ಉತ್ತರಿಸಲಿಲ್ಲ. ಆಗ ಅವನಿಗೆ ಅರ್ಥವಾಯಿತು. ಅವನು ನಿಧಾನವಾಗಿ ಹೇಳಿದ, ಸರಿ ಅಮ್ಮ, ನಾನು ಶಾಲೆ ಬಿಟ್ಟು ನಿನ್ನ ಜೊತೆ ಕೈಗಾಡಿ ತಳ್ಳಿನಿ. ಆ ಒಂದು ವಾಕ್ಯ ಸಾವಿತ್ರಮ್ಮನ ಹೃದಯವನ್ನು ತವಾ ಮೇಲೆ ಹಾಕಿದಂತಾಗಿತ್ತು. ಆಗ ಅವಳು ತನ್ನ ಮಗನ ಮುಖವನ್ನು ನೋಡಿ ಅಳತೊಡಗಿದಳು. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಅಂಗಡಿಗೆ ಹೊರಡುತ್ತಾಳೆ. ಹೇಗಾದರೂ ಮಾಡಿ ಇನ್ನುಳಿದ ಹಣವನ್ನು ನಾನು ವಂದಿಸಲೇಬೇಕು ಎಂದು. ಬೆಳಗ್ಗೆಯಿಂದ ಯಾವುದೇ ಗಿರಾಕಿ ಇರುವುದಿಲ್ಲ. ಮಗನ ಫೀಸ್ ಕಟ್ಟಲು ಕೊನೆಯ ಸಮಯ 9 ಗಂಟೆ ಆಗಿತ್ತು. ಅವಳ ಕಷ್ಟವನ್ನು ನೋಡಿ 8 ಗಂಟೆಗೆ ಸರಿಯಾಗಿ ದೇವರ ರೂಪದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿಯು ಬರುತ್ತಾನೆ. ಸಾವಿತ್ರಮ್ಮನ ಅಂಗಡಿಯಲ್ಲಿ ದೋಸೆಯನ್ನು ತಿನ್ನುತ್ತಾನೆ.
ರೂಪಾಯಿ ಇರುವ ದೋಸೆಗೆ 200 ರೂಪಾಯಿ ಕೊಟ್ಟು ಹೇಳುತ್ತಾನೆ, ಇದು ನಿನ್ನ ದೋಸೆಗೆ ಅಲ್ಲ, ನಿನ್ನ ಹೋರಾಟಕ್ಕೆ ಕೊಡುತ್ತಿರುವುದು ಎಂದು ಹೇಳಿ ಅವನು ಹೊರಡುತ್ತಾನೆ. ಅವಳು ಆ ಹಣವನ್ನು ನೋಡುತ್ತಾ ಏನೂ ಮಾತನಾಡಲಿಲ್ಲ. ಆದರೆ ಅವಳ ಕಣ್ಣೀರು ಮಾತನಾಡಿತು. ಆಗ ಅವಳು ತಕ್ಷಣ ಶಾಲೆಗೆ ಹೋಗಿ ತನ್ನ ಮಗನ ಫೀಸನ್ನು ಕಟ್ಟಿ ಮಗನನ್ನು ಶಾಲೆಗೆ ಕಳುಹಿಸಿ ಅಲ್ಲಿಂದ ಅವಳು ಅಂಗಡಿಯ ಕಡೆ ಬರುತ್ತಾಳೆ. ಆಗ ಅವಳು ತನ್ನ ಕೈಗಾಡಿಯ ಬಳಿ ನಿಂತು ನಿಧಾನವಾಗಿ ಹೇಳುತ್ತಾಳೆ, ನನ್ನ ಕೈಗಳು ಸುಟ್ಟರೂ ಸರಿ, ನನ್ನ ಮಕ್ಕಳ ಭವಿಷ್ಯ ಸುಡಬಾರದು ಎಂದು ಹೇಳಿದಳು. ಈ ಕಥೆಯಿಂದ ನಾವೇನು ಹೇಳುತ್ತೇವೆ ಎಂದರೆ, ಅಮ್ಮನ ಕೈ ದೋಸೆ ತವಾದ ಮೇಲೆ ಸುಟ್ಟಂತೆ ನಮ್ಮ ತಂದೆ ತಾಯಿಯರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಸುಡಬಹುದು, ಅಂದರೆ ಮೀಸಲಾಗಿ ಇಡುತ್ತಾರೆ. ಈ ಕಥೆಯಲ್ಲಿ ಹೇಳಿರುವ ಹಾಗೆ ಎಲ್ಲಾ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗಬೇಕು ಅಂತ ಏನಿಲ್ಲ. ಯಾವುದಾದರೂ ಒಂದು ಕೆಲಸವನ್ನು ಮಾಡುತ್ತಾ ತನ್ನ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬಾರದಂತೆ ನೋಡಿಕೊಂಡರೆ ಸಾಕು.